ಹಲೋ ಎವ್ರಿವನ್, ನಮಸ್ಕಾರ. ಪದ್ಮನಾಭ್ ಭಟ್, ಭಾನುವಾರದ ಕಾರ್ಯಕ್ರಮ ಬೆಳಗಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ನಿಮಗೆಲ್ರಿಗೂ ಗೊತ್ತಿರುವಂಥದ್ದಿದು. ಏನಪ್ಪ ಇದು ಅಂದರೆ ಉಷ್ಣ ಮತ್ತು ಶೀತ, ಹೀಟು ಕೋಲ್ಡ್. ಇದೊಂದು ತುಂಬ ಸಾಮಾನ್ಯವಾಗಿ ಬಳಕೆಯಲ್ಲಿರುವಂತಹ ಎರಡು ಪದಗಳು. ಇದು ನಾನು ಬಹಳ ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಪೇಷಂಟ್ಗಳು, ಸರ್ ನನಗೆ ನನ್ನ ಬಾಡಿ ಹೀಟ್ ಆಗಿದೆ. ಇನ್ನು ಕೆಲವರು, ನನಗೆ ನಂದು ಮೈ ಕೋಲ್ಡ್ ಮೈ. ಈ ಹೀಟ್ ಮೈ, ಕೋಲ್ಡ್ ಮೈ ಇದೆಲ್ಲ ಮಿಥ್ಯೆ, ಸುಳ್ಳು. ಆ ತರಹ ಇಲ್ಲವೇ ಇಲ್ಲ. ಇನ್ನು ಕೆಲವರು, ನನಗೆ ಬರೀ ಹೀಟ್ ಅಲ್ಲ, ಎಕ್ಸೆಸ್ ಆಫ್ ಹೀಟ್. ಹಾಗಂದರೆ ಏನು ನನಗೂ ಅರ್ಥ ಆಗಲ್ಲ. ಎಕ್ಸೆಸ್ ಆಫ್ ಹೀಟ್ ಆಗಿದೆ. ಈಗ ಉಚ್ಚೆ ಹೋಗುವಾಗ ಉರಿ ಬಂದರೆ ನನಗೆ ಹೀಟ್ ಆಗಿದೆ. ಆ್ಯಕ್ಚುಲಿ ಅದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅದು ಯೂರಿನರಿ ಇನ್ಫೆಕ್ಷನ್. ಅದಕ್ಕೆ ಹೀಟ್ ಆಗಿದೆ, ಕೋಲ್ಡ್ ಆಗಿದೆ ಅಂತ ಅದು ಯಾಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸರಿ, ಇನ್ನೂ ಒಂದು ವಿಚಿತ್ರ ಅಪಭ್ರಂಶ ಏನು ಅಂತಂದರೆ, ನನಗೆ ಹೀಟ್ ಮೇಲೆ ಕೋಲ್ಡ್ ಆಗಿದೆ ಅಂತ. ಇದಕ್ಕೇನು ಅರ್ಥ ಅಂತ ನನಗೆ ಇವತ್ತಿನವರೆಗೂ ನನ್ನ ತಿಳುವಳಿಕೆಗೆ ಬಂದಿಲ್ಲ. ನನಗೆ ಹೀಟ್ ಮೇಲೆ ಕೋಲ್ಡ್, ನಂದು ಬಾಡಿ ಹೀಟು, ನಾನು ಎಳ್ನೀರು ಕುಡಿದೆ, ಕೋಲ್ಡ್ ಆಗಿದೆ ಅಂತ. ಅದು ಹೀಟ್ ಆಗೋದು ಯಾಕೆ, ಕೋಲ್ಡ್ ಆಗೋದು ಯಾಕೆ ನನಗೆ ನಿಜವಾಗಿಯೂ ಅರ್ಥ ಆಗ್ತಾಯಿಲ್ಲ. ನಾವು ಇಂಗ್ಲೀಷ್ ಡಾಕ್ಟ್ರುಗಳು. ನಾನು ಓದಿರೋದು MBBS. ನಾವು ಕೆಲವು ಡಾಕ್ಟ್ರುಗಳು MBBS MD ಮಾಡಿರ್ತಾರೆ. ನಾವು ಫಿಸಿಷಿಯನ್ಗಳು, ಅಂದರೆ ದೇಹದ ಬಗ್ಗೆ ತಿಳ್ಕೊಂಡಿರುವವರು. ನಮ್ಮದು ಬ್ರಿಟಿಷ್ ಪದ್ಧತಿ. ನಾವು ಯಾವುದೇ ಇದನ್ನು ಇಲ್ಲ, ಬ್ರಿಟಿಷರಾಗಿರಬಾರ್ದು, ನಮ್ಮ ತಾಯಿ ನಾಡು, ನಮ್ಮ ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಏನು ಹೇಳಿದ್ರೂ ಕೂಡ ಇವತ್ತಿಗೂ ನಾವು ಏನು ಧೋತಿ ಅಥವಾ ಪಂಚೆ ಉಟ್ಕೊಂಡು ಹೆಗಲ ಮೇಲೆ ಶಾಲ ಹಾಕ್ಕೊಂಡು ಹೋಗಲ್ವಲ್ಲ, ನಾವು ಬ್ರಿಟಿಷರ ಪ್ಯಾಂಟು ಶರ್ಟೇ ಹಾಕ್ಕೊಳ್ತೀವಲ್ಲ. ಸೊ ಆದ್ದರಿಂದ ಕೆಲವು ತಪ್ಪು ಕಲ್ಪನೆಗಳನ್ನು ಬಿಡಬೇಕಾಗತ್ತೆ. ನೀವು ಇಂಗ್ಲೀಷ್ ಡಾಕ್ಟ್ರುಗಳ ಹತ್ರ ಔಷಧಿಗೆ ಹೋಗೋದಾದರೆ ದಯವಿಟ್ಟು ಇಂಗ್ಲೀಷ್ ಡಾಕ್ಟ್ರುಗಳು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಭಾಳ ಜನ ನನಗೆ ಹೇಳ್ತಾರೆ, ಸರ್ ಇಂಗ್ಲೀಷ್ ಔಷಧಿನಲ್ಲಿ ಸೈಡ್ ಇಫೆಕ್ಟ್ ಇರುತ್ತೆ, ಅದಕ್ಕೆ ನಾನು ಆಯುರ್ವೇದ ಮಾಡಿದೆ, ಕಮ್ಮಿ ಆಗಿಲ್ಲ ಅಂದರೆ ಕಮ್ಮಿ ಆಗಿಲ್ಲ ಅಂತ ನಿಮ್ಮ ಹತ್ರ ಬಂದೆ. ಹಾಗೆ ಸರಿ, ಆಯುರ್ವೇದದಲ್ಲಿ ಕಮ್ಮಿ ಆಗಿಲ್ವಲ್ಲ ಸರ್, ಆಯುರ್ವೇದದಲ್ಲಿ ಸೈಡ್ ಇಫೆಕ್ಟೇ ಇಲ್ಲ ಅಂತಾರೆ. ಅದಕ್ಕೆ ನನ್ನದೊಂದು ಸೆಂಟೆನ್ಸ್ ಇದೆ, ನಾನು ಹೇಳಲ್ಲ ಅದನ್ನು. ಆಯುರ್ವೇದ ಡಾಕ್ಟ್ರುಗಳನ್ನು ಇನ್ಸಲ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಆಯುರ್ವೇದ ಡಾಕ್ಟ್ರುಗಳು ಆಯುರ್ವೇದ ಪದ್ಧತಿಯಲ್ಲೇ ಕಾಯಿಲೆಯನ್ನು ವಾಸಿ ಮಾಡಿದರೆ ಅವರಿಗೆ ಹ್ಯಾಟ್ಸ್ ಆಫ್. ಬಟ್ ಏನು ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ, ಆಯುರ್ವೇದ BSc ಡಿಗ್ರಿ ಹಾಕ್ಕೊಂಡು ನಮ್ಮ ಇಂಗ್ಲೀಷ್ ಔಷಧಿಗಳನ್ನು ಕೊಟ್ಟು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಹೇಳ್ತಾರಲ್ವ, ಅವರು ಇಟ್ಸ್ ಆಲ್ಮೋಸ್ಟ್ ದೇ ಆರ್ ಕಾಂಪೌಂಡರ್ಸ್. ಬಿಕಾಸ್ ಅವರಿಗೆ ನಮ್ಮ ಇಂಗ್ಲೀಷ್ ಔಷಧಿಯ ಬಗ್ಗೆ ತಿಳುವಳಿಕೆ ಇಲ್ಲ. ಅವರು ಓದಿರೋದು ಶುದ್ಧ ಆಯುರ್ವೇದ ಔಷಧಿ. ಸೊ ಆಯುರ್ವೇದದಲ್ಲೇ ಅವರು ನಿಮ್ಮ ಉಷ್ಣ ಶೀತಕ್ಕೆಲ್ಲ ಪರಿಹಾರ ಮಾಡಲಿ. ಉಷ್ಣ, ಶೀತ, ಪಿತ್ತ, ವಾಯು, ಕಫ, ಹೀಗೆ ಹಲವಾರು ಅವರದೇ ಟರ್ಮ್ಸ್ ಇದೆ. ಅದರ ಪ್ರಕಾರನೇ ಅವರು ನಿಮ್ಮನ್ನು ವಾಸಿ ಮಾಡಲಿ, ನಮ್ಮದೇನು ತಪ್ಪಿಲ್ಲ. ಆದರೆ ಒಂದು ಪ್ರಶ್ನೆ ನಂದು ಎಲ್ಲರಿಗೂ, ನಿಮಗೆ ಮಧ್ಯರಾತ್ರಿಯಲ್ಲಿ ಎದೆನೋವು ಕಾಣಿಸ್ಕೊಳ್ತು ಮತ್ತು ಒಂಚೂರು ಬೆವರ್ಲಿಕ್ಕೆ ಶುರುವಾಯಿತು, ಏಕದಮ್ ಆಯಾಸ ಆಗ್ತಾಯಿದೆ, ನೀವು ಯಾವ ಆಯುರ್ವೇದ ಅಥವಾ ಹೋಮಿಯೋಪತಿ ಡಾಕ್ಟ್ರನ್ನು ಸಂಪರ್ಕಿಸ್ತೀರಿ ಅಂತ ಈ ಪ್ರಶ್ನೆಗೆ ನನಗೆ ಇವತ್ತಿನವರೆಗೂ ಉತ್ತರ ಬಂದಿಲ್ಲ. ಎಲ್ಲರೂ ಜಯದೇವಕ್ಕೆ ಅಥವಾ ಯಾವುದೋ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಅಲ್ವಾ. ಸೊ ಇಷ್ಟು ಇಂಟ್ರಡಕ್ಷನ್ ಹೇಳಬೇಕಾಯ್ತು ನಾನು. ಉಷ್ಣ ಮೈ, ಒಂದು ಹೀಟ್ ಬಾಡಿ, ಕೋಲ್ಡ್ ಬಾಡಿ ಅನ್ನೋದಕ್ಕೆ ಉಷ್ಣಮೈ ಶೀತಮೈ ಅನ್ನೋರಿಗೆ ಒಂಚೂರು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೆ. ಈಗ ವಿಷಯಕ್ಕೆ ಬರೋಣ. ಉಷ್ಣ ಅನ್ನೋದು ದೇಹದಲ್ಲಿ ನಮಗೆ, ನಿಮ್ಮದು ಟೆಂಪ್ರೇಚರ್, ಈಗ ನಾರ್ಮಲ್ ಟೆಂಪ್ರೇಚರ್ ರೆಕಾರ್ಡ್ ಮಾಡಿದರೆ ಫ್ಯಾರನೈಟ್ನಲ್ಲಿ 98.4 ಡಿಗ್ರೀಸ್ ಇರುತ್ತಲ್ವ. ಜ್ವರ ಬಂದಾಗ ನಿಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗ್ತದೆ. ಉಷ್ಣ ಅಂಶ ಅಂತ ಹೇಳ್ತೀವಿ ಅದಕ್ಕೆ.
ಉಷ್ಣ ಜಾಸ್ತಿ ಆಗ್ತದೆ ಅಂತ ಹೇಳೋದಿಲ್ಲ ನಾವು. ಉಷ್ಣಾಂಶ ಅಂದರೆ ಟೆಂಪರೇಚರ್. ಹೀಟ್ ಬೇರೆ, ಟೆಂಪರೇಚರ್ ಬೇರೆ. ನಾವು ನಿಮ್ಮ ದೇಹದ ಉಷ್ಣತೆಯನ್ನು ನೋಡ್ತೇವೆ, ಅದು ಟೆಂಪರೇಚರ್. ದೇಹದ ಉಷ್ಣತೆ ಜಾಸ್ತಿ ಆದಾಗ 99, 100 ಆದಾಗ ಜ್ವರ ಬಂದಿದೆ ಅಂತ ಹೇಳ್ತೀವಿ. ಆ ಜ್ವರಕ್ಕೆ ಕಾರಣ ಹಲವಾರು ಇರುತ್ತೆ, ಅದು ಬೇರೆಯೇ ವಿಷಯ. ಮತ್ತು ಅದೇ ಥರ ನಿಮ್ಮ ದೇಹಕ್ಕೆ ಯಾವುದಾದ್ರೂ ವೈರಸ್ಗಳು ಅಥವಾ ಯಾವುದಾದ್ರೂ ಅಲರ್ಜಿ ಆಗುವಂತಹ ಸ್ಮೋಕು, ಡಸ್ಟು ಇತ್ಯಾದಿ ನೀವು ಮೂಗಿನ ಮೂಲಕ ಸೇವನೆ ಮಾಡಿದರೆ ಆವಾಗ ನಿಮಗೆ ಶೀತ ಆಗ್ತದೆ ಅಲ್ವಾ, ಕೋಲ್ಡ್ ಆಗ್ತದೆ. ಅಕ್ಷಿ ಅಂತೀರ, ಮೂಗಲ್ಲಿ ಸೋರ್ಲಿಕ್ಕೆ ಶುರುವಾಗುತ್ತೆ, ಗಂಟಲು ಕೆರೆತ ಶುರುವಾಗುತ್ತೆ. ಸೊ ಅದೆಲ್ಲ ಶೀತ. ಸೊ ನಮ್ಮ ಲೆಕ್ಕದಲ್ಲಿ ಉಷ್ಣ ಮತ್ತು ಶೀತ ಅಂತೆಲ್ಲ. ಶೀತ ಅಂದರೆ ಅದು ವೈರಸ್ಸಿನಿಂದ ಇರ್ಬೋದು, ಡಸ್ಟು ಸ್ಮೋಕಿಂದ ಇರ್ಬೋದು, ಬೇರೆ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದಾಗಿ ಬಂದಿರ್ಬೋದು. ಅದು ಯಾವಾಗ ನೀವು ಅದಕ್ಕೆ ನಾವು ಕೋವಿಡ್ ಟೈಮ್ನಲ್ಲಿ ಇವಾಗಲೂ ನಾನು ಹೇಳ್ತೀನಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ನೀವು ಯಾವಾಗ ನೋಡಿದ್ರೆ ಅಕ್ಷಿ ಬರುತ್ತೆ, ಮೂಗಲ್ಲಿ ಇಳಿಯುತ್ತೆ ಅಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಸಿಂಗಲ್ ಮಾಸ್ಕ್ ಹಾಕ್ಕೊಂಡ್ರೆ ಅದು ನಿಮ್ಮ ಡಸ್ಟ್ ಮತ್ತು ಸ್ಮೋಕನ್ನು ಫಿಲ್ಟರ್ ಮಾಡುತ್ತೆ. ನೀವು ಡಬಲ್ ಮಾಸ್ಕ್ ಹಾಕ್ಕೊಂಡ್ರೆ, ಈಗ ನನ್ನ ಕ್ಲಿನಿಕಲ್ಲಿ ಡಬಲ್ ಮಾಸ್ಕ್ ಹಾಕ್ಕೊಳ್ತೀನಿ ಯಾವಾಗಲೂ, ಅದು ವೈರಸ್ಗಳನ್ನು ಕೂಡ ತಡೀತದೆ. ಸೊ ಡಬಲ್ ಮಾಸ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ಲಿನಿಕ್ಕಿಗೆ ಬಂದಾಗ ಅದಕ್ಕೆ ದಯವಿಟ್ಟು ಡಬಲ್ ಮಾಸ್ಕ್ ಹಾಕ್ಕೊಂಡು ಬನ್ನಿ, ಅಥವಾ N95 ಮಾಸ್ಕ್ ಹಾಕ್ಕೊಂಡು ಬನ್ನಿ. ಇದು ಕರೋನಾ ವೈರಸ್ ಟೈಮ್ನಲ್ಲಿ ಬಂದದ್ದು ಮಾತ್ರ ಅಲ್ಲ, ಅದಕ್ಕೆ ಮುಂಚೆಯೇ ಇತ್ತು. ನಾವು ಓದ್ತಾ ಇರಬೇಕಾದ್ರೆ, ಸರ್ಜರಿ ಕಲಿತಾ ಇರಬೇಕಾದ್ರೆ, ಆವಾಗಲೂ ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕಾದ್ರೆ ಅಲ್ಲಿ ಸ್ಟರೈಲ್ ಡ್ರೆಸ್ಸು ಮತ್ತು ಸ್ಟರೈಲ್ ಮಾಸ್ಕ್ ಹಾಕ್ಕೊಳ್ತಾ ಇದ್ದವು ನಾವು. ಅಂದರೆ ನಮ್ಮಿಂದ ಪೇಷಂಟಿನ ಓಪನ್ ಮಾಡಿರ್ತಾರೆ ಅಬ್ಡಮೆನ್, ಅಪೆಂಡಿಕ್ಸ್ ತೆಗಿಯೋಕ್ಕೆ, ಅಲ್ಲಿಗೆ ರೋಗಾಣುಗಳು ಹೋಗಬಾರ್ದು, ಅಥವಾ ಅವರಿಗೆ ಆ ಪೇಷಂಟ್ಗೆ ಯಾವ್ದಾದ್ರು ಕಾಯಿಲೆ ಇದ್ದರೆ ಅದು ನಮಗೆ ಬರಬಾರ್ದು ಅಂತ ಎರಡು ಉದ್ದೇಶಕ್ಕೆ ಮಾಸ್ಕ್ ಹಾಕ್ಕೊಳ್ತಾ ಇದ್ದವು. ಮಾಸ್ಕ್ ಅನ್ನೋದೇನು ಹೊಸ ಸಾಧನೆ ಏನೂ ಅಲ್ಲ. ಬ್ರಿಟಿಷರ ಕಾಲದಲ್ಲಿ ಅಥವಾ ಗ್ರೀಕ್ ಗಾಡ್ಗಳು ಅವರು ನಮ್ಮ ಇಂಗ್ಲೀಷ್ ಔಷಧಿಗಳಿಗೆ ಅವರು ಮೂಲ, ಆಯಿತಾ. ಸೊ ಹೀಗೆ ಉಷ್ಣ ಮತ್ತು ಶೀತದ ಬಗ್ಗೆ ತಪ್ಪು ಕಲ್ಪನೆ ಇದೆ. ಶೀತ ಅನ್ನೋದು ಬಾಡಿ ಇಡೀ ಕೋಲ್ಡ್ ಆಗೋದಲ್ಲ, ಅದು ಶೀತ ಮೂಗಲ್ಲಿ ಬರಲಿಕ್ಕೆ ಕಾರಣ ಡಸ್ಟ್ ಆರ್ ಸ್ಮೋಕ್ ಆರ್ ಸಮ್ ವೈರಸ್. ಉಷ್ಣ ಅನ್ನೋದು ದೇಹದಲ್ಲಿ ಉಷ್ಣ ದೇಹ, ಶೀತ ದೇಹ ಅಂತ ಇಲ್ಲ. ಉಷ್ಣಾಂಶ ಕಮ್ಮಿ ಆಗೋದು ಚಳಿಗಾಲದಲ್ಲಿ ಆಗ್ಬೋದು, ದೇಹದ ಉಷ್ಣಾಂಶನೂ ಕಮ್ಮಿ ಆಗ್ಬೋದು. ಹೊದಿಕೆ ಹೊದ್ಕೊಳ್ತೀರ ನೀವು. ನಿಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನೀವು ಹೊದಿಕೆ ಹಾಕ್ಕೊಂಡು ಅದನ್ನು ನಿಮ್ಮ ನಾರ್ಮಲ್ ಯಾಕಂದರೆ ಆ ಟೆಂಪ್ರೇಚರ್ನಲ್ಲಿ ಹೃದಯ, ಮೆದುಳು ಎಲ್ಲವೂ ಚೆನ್ನಾಗಿ ಕೆಲಸ ಮಾಡ್ತದೆ. ಮುಸ್ಕು ಹಾಕ್ಕೊಂಡು ಮಲ್ಕೊಳ್ಳೋದನ್ನು ನೋಡಿದ್ದೀನಿ ನಾನು ಎಷ್ಟೋ ಜನ. ಸೊ ದ್ಯಾಟ್ ದ ಓವರಾಲ್ ಟೆಂಪ್ರೇಚರು, ದೇಹದ ಉಷ್ಣತೆ ಜಾಸ್ತಿ ಆಗಬೇಕು ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಉಷ್ಣ ಶೀತದ ನಿಮ್ಮ ಇದರ ಪ್ರಕಾರ ಮುಸ್ಕು ಹಾಕ್ಕೊಂಡು ತಗೊಂಡು ದೇಹ ಬಾಡಿ ಹೀಟ್ ಆಗ್ತದೆ, ಮತ್ತು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಎಳ್ನೀರು ಕುಡಿಬೇಕಾಗ್ತದೆ. ಸೊ ಈ ಥರ ದಯವಿಟ್ಟು ತಪ್ಪು ಕಲ್ಪನೆಗಳು ಇಟ್ಕೊಳ್ಬೇಡಿ. ಉಷ್ಣ ಮತ್ತು ಶೀತ ಅನ್ನೋದು ಅದು ಒಂದು ಹೇಳುವಂಥದ್ದೊಂದು ಪದ್ಧತಿ ಅಷ್ಟೇ ಹೊರತು ಅದು ಒಂದು ಕಾಯಿಲೆ ಅಲ್ಲ, ಅಥವಾ ಮನುಷ್ಯನ ದೇಹ ಪ್ರಕೃತಿಯನ್ನು ಅದೇನು ವರ್ಣಿಸ್ತಾ ಇಲ್ಲ. ನಮ್ಮ ಇಂಗ್ಲೀಷ್ ಮೆಡಿಸಿನ್ ಪ್ರಕಾರ, ಔಷಧಶಾಸ್ತ್ರ ಪ್ರಕಾರ ದೇಹದ ಉಷ್ಣತೆ ಜ್ವರ ಬಂದಾಗ, ಸೋಂಕು ಬಂದಾಗ ಜ್ವರ ಬರ್ತದೆ. ಆ ಜ್ವರ ಬಂದಾಗ ಉಷ್ಣತೆ ಜಾಸ್ತಿ ಆಗ್ತದೆ. 98.4ಗಿಂತ ಜಾಸ್ತಿ ಇರೋ ನಾವೇ ಹೇಳ್ತೀವಿ 98.6 ಇದೆ, 8 ಇದೆ, 99 ಇದೆ, 100 ಇದೆ, 102 ಇದೆ, ಈ ಥರ ಎಲ್ಲ ಹೇಳ್ತೀವಿ ಅಲ್ವಾ. ಸೊ ಉಷ್ಣತೆ ಡಿಫ್ರೆನ್ಸ್ ಇದೆ. ಹಾಗೆಯೇ ಶೀತ ಅಂತ ಅಂದರೆ ಏನು, ಅದು ಹೇಳಿದೆ ನಾನು, ಆಲ್ರೆಡಿ ಹೇಳಿದೆ. ಇರಿಟೇಷನ್, ಮೂಗಿನಲ್ಲಿ ಇರಿಟೇಷನ್ ಆಗುವಂಥದ್ದು, ಅದರಿಂದ ಮೂಗಿಂದ ಎಳೀತದೆ. ಸೊ ಇಷ್ಟು ವಿಷಯ. ಆಮೇಲೆ ಹಾಗೆ ಪದಾರ್ಥಗಳಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಸಾಧಾರಣ ಮಟ್ಟಿಗೆ, ಸರ್ ಬೇಳೆಕಾಳುಗಳೆಲ್ಲ ತಿಂದರೆ ಅದು ಬಾಡಿ ಹೀಟ್ ಅಲ್ವಾ ಸರ್ ಅಂತೇಳಿ. ಆ ಥರ ಎಲ್ಲ ಏನಿಲ್ಲ. ಬೇಳೆಗಳು, ಯಾವುದೇ ಬೇಳೆ, ಉದ್ದಿನ ಬೇಳೆ ಇರಲಿ, ತೊಗರಿ ಬೇಳೆ ಇರಲಿ, ಅದು ಪ್ರೋಟೀನನ್ನು ಸಪ್ಲೈ ಮಾಡುವಂತಹ ಒಂದು ಆಹಾರ ಪದಾರ್ಥ. ಹಾಗೆ ಸೌತೆಕಾಯಿ, ಟೊಮೆಟೊ ಅದೆಲ್ಲ ಕೋಲ್ಡ್ ಅಲ್ಲ, ಅದು ನಿಮಗೆ ದೇಹಕ್ಕೆ ಬೇಕಾದಂತಹ ವಿಟಮಿನ್ಗಳನ್ನು ಸಪ್ಲೈ ಮಾಡುವಂಥ ಸಾಧನ. ಹಾಗೆ ಆಹಾರ ಪದಾರ್ಥಗಳ ಹೀಟ್ ಪದಾರ್ಥ, ಕೋಲ್ಡ್ ಪದಾರ್ಥ ಈ ಥರ ಇದು ಮಾಡಬೇಡಿ. ಇವಾಗ ತಾನೇ ನಾನು ಟೀ ಕುಡಿತಾ ಇದ್ದೆ, ನಮ್ಮ ವೈಫಿಗೆ ಹೇಳ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ,
ನೋಡು ಕಾಫಿ ಮಾಡಲಿಲ್ಲ ನಾನು, ಯಾಕೆಂದರೆ ಅದು ಬಾಡಿಗೆ ಹೀಟ್ ಆಗ್ತದೆ, ಟೀ ಮಾಡಿದೆ ಅದು ಬಾಡಿಗೆ ಕೋಲ್ಡ್ ಅಂತ. ಸೊ ನಮ್ಮ ಜನಗಳು ಅಲ್ಲಿ ಕೂಡ ಪಾನೀಯಗಳಲ್ಲಿ ಕೂಡ ಅದು ಹೀಟ್ ಕೋಲ್ಡ್ ಅಂತ ಮಾಡಿದ್ದಾರೆ. ಟೀ ಶೀತ ಕೋಲ್ಡ್ ಆಗ್ತದೆ, ಬಾಡಿ ಕೋಲ್ಡ್ ಆಗ್ತದೆ ಶೀತ ಇದು ಟೀ ಕುಡಿದ್ರೆ, ಕಾಫಿ ಕುಡಿದ್ರೆ ಬಾಡಿ ಹೀಟ್ ಆಗ್ತದೆ ಅಂತ ಹೇಳ್ಬಿಟ್ಟು. ಇಂಥದ್ದೆಲ್ಲ ತಪ್ಪು ಕಲ್ಪನೆಗಳನ್ನು ಬಿಡಿ, ವಾಸ್ತವವನ್ನು ಅರಿತುಕೊಂಡು ಜೀವನ ಮಾಡಿ. ನಿಮಗೆ ಯಾವುದೇ ಸಮಸ್ಯೆಗಳು ಬಂದಾಗ ನೀವಾಗಿ ನೀವು ಅದಕ್ಕೆ ಏನು ಸಂಶೋಧನೆ ಮಾಡಲಿಕ್ಕೆ ಹೋಗಬೇಡಿ, ನೀವಾಗಿ ನೀವು ಏನೋ ಸಮಾಧಾನ ಹೇಳ್ಕೊಂಡು ಕೂತ್ಕೊಳ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ನಿಮ್ಮ ನಂಬಿಕಸ್ಥ ಫ್ಯಾಮಿಲಿ ಡಾಕ್ಟರ್, ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಎಲ್ಲ ಡೌಟ್ಗಳನ್ನು ಬಗೆಹರಿಸಿದ ಸಂಶಯಗಳನ್ನು ನಿವಾರಿಸಿಕೊಳ್ಳಿ. ಇಷ್ಟು ಹೇಳಿ ನನ್ನ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.